ನೋ ಮೋರ್ BMTC. ಅಂದರೆ BMTCನೇ ಬೇಕಾಗಿಲ್ಲ ಅವರಿಗೆ. ಇವ್ರು ಹೋಗಿ ಅದು ಯಾವುದೋ ಕೆಲಸಕ್ಕೆ ಬರೋದು ಒಂದು ಸಂಸ್ಥೆ ಅದೇ ಪ್ರೈವೇಟ್ ಆಪರೇಟರ್ಸ್ಗೆ ಬಸ್ಗಳನ್ನು ಕಾರುಗಳನ್ನು ಒದಿಸೋ ಅಂತ ಸೆಮಿನಾರ್ ಈ ರೀತಿ ಮಾತಾಡ್ತಾರೆ. ಆಕ್ಷನ್ ಫಿಗರ್ಸು ನಾನು ಇವರಿಗೆ ಕುಮಾರಸ್ವಾಮಿ ಅವರು ನಾಳೆ ನಾನು ಲೆಟ್ರ್ ಬರೀತಾ ಇದ್ದೀನಿ. ಗುಂಡಿಗಳು ಸಿಎಂ ಹೇಳಿದ ಮೇಲೆ ಗುಂಡಿಗಳು ಹೆಚ್ಚಾಗಿಲ್ಲ. ಅಧಿಕಾರಿಗಳ ಮೇಲೆ ಏನು ಇದು ನನ್ನ ಇಲಾಖೆ ಅಲ್ಲ, ನನ್ನ ಇಲಾಖೆ ಆಗಿದ್ರೆ ಇಂಜಿನಿಯರ್ ಇರಬೇಕು ಇಲ್ಲ ಗುಂಡಿ ಇರಬೇಕು. ನಾನು ಗೃಹ ಮಂತ್ರಿ ಆಗಿದ್ದಾಗ ಏನು ಹೇಳ್ತಿದ್ದೆ ಗೊತ್ತಾ, ಇಲ್ಲ ರೌಡಿಗಳು ಇರಬೇಕು ಇಲ್ಲ ನೀವು ಇರಬೇಕು ಸ್ಟೇಷನ್ಗೆ ಅಂತ. ಈ ವಾಟರ್ ಸಪ್ಲೈ ಅವರು ಇದ್ದಾರಲ್ಲ, ವಾಟರ್ ಸಪ್ಲೈ ಅವರು, ಸ್ಯಾನಿಟರಿ, PNT ಅವರು, ಕೇಬಲ್ನವರು ಶನಿವಾರ ರಾತ್ರಿ ಬರ್ತಾರೆ. ಭಾಳ ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಕಡೆ ಅಗಿದ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ DCM CM ಏನು ಮಾಡಬೇಕು, ಅಲ್ಲಿ ಇರ್ತಕ್ಕಂಥ AW ಇದ್ದಾರಲ್ಲ, AEAWನೇ ಇಟ್ಕೋಬೇಕು. BJP ಅವರು RSS ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಂದು 2-3 ದಿವಸಕ್ಕೆ ಮುಂಚೆ ಒಂದು ಸಂಸ್ಥೆ ಈಗ ಸೆಮಿನಾರ್ಗಳು ಆಗ್ತಾ ಇರುತ್ತೆ ಬೇರೆ ಬೇರೆ ಇಲಾಖೆಗಳ ಬಗ್ಗೆ, ಟ್ರಾನ್ಸ್ಪೋರ್ಟ್ ಬಗ್ಗೆ ಅಥವಾ PWD ಬಗ್ಗೆ, ಟೂರಿಸಮ್ ಬಗ್ಗೆ ಅಥವಾ ಇಂಡಸ್ಟ್ರೀಸು ಬೇರೆ ಬೇರೆ ಇದೆಲ್ಲ. ಸೊ ಇದು ಸೆಮಿನಾರ್ಸು, ಸಿಂಪೋಸಿಯಮ್ಸು ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಆ ಥರ ಒಂದು ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಸಿಂಪೋಸಿಯಮ್ಮು ಅನ್ನೋ ಒಂದು 4-5 ದಿವಸಕ್ಕೆ ಮುಂಚೆ ಆಯಿತು. ಅದನ್ನು ಕಂಡಕ್ಟ್ ಮಾಡಿದ್ರೆ ಯಾರು ಅಂದರೆ ಮೂವ್ ಇನ್ ಸಿಂಕ್ ಅಂತ ಒಂದು ಸಂಸ್ಥೆ. ಈ ಸಂಸ್ಥೆ ಖಾಸಗಿ ಕಂಪ್ನಿಯವರಿಗೆ, ಖಾಸಗಿ ಕಾರ್ಖಾನೆಗಳು, ಖಾಸಗಿ ಕಂಪ್ನಿಗಳೆಲ್ಲ ಇರುತ್ತಲ್ಲ, ಅವರಿಗೆ ಬಾಡಿಗೆ ಆಧಾರದ ಮೇಲೆ ಕಾರು, ಶಟ್ಲ್ ಬಸ್ಸು ಮತ್ತು ಇತರೆ ಸಾರಿಗೆ ವಾಹನಗಳನ್ನು ವ್ಯವಸ್ಥೆ ಮಾಡೋವಂಥವ್ರು. ಇವರೇನು ಈ ಟ್ರಾನ್ಸ್ಪೋರ್ಟಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಅಥವಾ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಇರುತ್ತಲ್ಲ, ಅವರು ಏನಲ್ಲ. ಇವತ್ತು ಈ ಮೂವ್ ಇನ್ ಸಿಂಕ್ ಅಂತ ಬಾಡಿಗೆ ಆಧಾರದ ಮೇಲೆ ಕಾರು, ಶಟ್ಲ್ ಬಸ್ಸುಗಳನ್ನು ಆ ಥರ ಇತರ ಸಾರಿಗೆ ಸಂಬಂಧ ವ್ಯವಸ್ಥೆಗಳನ್ನು ಖಾಸಗಿಯವರಿಗೆ ಕೊಡೋದು ಒಂದು ಕಂಪ್ನಿ ಅಷ್ಟೆ. ಈ ಕಂಪ್ನಿಯವರು ಇವ್ರಿಗೇನು ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ, ಪ್ರೈವೇಟ್ ಕಂಪ್ನೀಸ್ಗೆ ಕಾರು ಬಸ್ಸು ಕೊಡೋದು ಅಷ್ಟೇ. ಇವರು ಒಂದು ಸಿಂಪೋಸಿಯಂ ಮಾಡ್ತಾರೆ. ಆ ಸಿಂಪೋಸಿಯಂಗೆ ಯಾರು ಮುಖ್ಯ ಅತಿಥಿಗಳು, ಭಾಷಣಕಾರರು ಯಾರ್ಯಾರು ಅಂದರೆ ಒಂದು ಮೋಹನ್ ದಾಸ್ ಪೈ ಅವರು, ಆಮೇಲೆ ತೇಜಸ್ವಿ ಸೂರ್ಯ ಅವರು, ಆಮೇಲೆ ಮಿಶ್ರಾ, ಗೊತ್ತಲ್ಲ ಮಿಶ್ರಾ, ಈ ಕಡೆ ಈ ಮಹದೇವಪುರ ಕಡೆ ಎಲ್ಲ ಮಿಶ್ರಾ ಅವರು, ಇವರೆಲ್ಲ ಹೋಗಿ ಭಾಷಣಗಳು ಮಾಡ್ತಾರೆ. ಆಮೇಲೆ ಹೇಳಿ ಕೇಳಿ RK ಮಿಶ್ರಾ ಇವರೆಲ್ಲ ಹೋಗಿ ಯಾರೋ ಎಕ್ಸ್ಪರ್ಟ್ಸು ದೊಡ್ಡ ದೊಡ್ಡ ಇವರು ಸಿಂಪೋಸಿಯಂ ಮಾಡಿ ಅಥವಾ ಒಂದು ಸೆಮಿನಾರ್ ಮಾಡಿ, ಇನ್ನೂ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸು ಟ್ರಾನ್ಸ್ಪೋರ್ಟಲ್ಲಿ ಬೇಕಾಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂಥವ್ರನ್ನೆಲ್ಲ ಕರೆಸಿ ಮಾಡಿದ್ರೆ ಓಕೆ. ಇದು ಯಾವುದೋ ಖಾಸಗಿ ಕಂಪ್ನಿ ಒಂದು ಪ್ರೈವೇಟ್ ಸಂಸ್ಥೆಗಳಿಗೆ ಕಾರುಗಳನ್ನು, ಬಸ್ಸುಗಳನ್ನು ಒದಗಿಸುವಂಥ ಸಂಸ್ಥೆ. ಕಾಣದ ಕೈಗಳು ಏನಿದೆ ಇಲ್ಲ, ಇದರ ಗೊತ್ತಿಲ್ಲ. ಈ ಭಾಷಣಕಾರರು ಏನು ಮಾತಾಡ್ತಾರೆ ಅಂದರೆ, ಬೆಂಗಳೂರು ನಗರದಲ್ಲಿ ನೋ ಮೋರ್ BMTC ಇವ್ರ ಸ್ಲೋಗನ್ಸು. ಆಮೇಲೆ ನೋ ಮೋರ್ ಮಾನಾಪಲಿ, ಅಂದರೆ BMTC ಮಾನಾಪಲಿ ಬೇಡ, ಖಾಸಗಿಯವ್ರಿಗೂ ಕೂಡ ಕೊಡಿ ಅಂತ ಇವರು ಅಲ್ಲಿ ಹೋಗಿ ಭಾಷಣ ಬಿಗಿತಾರೆ. ಯಾರು, ಮೋಹನ್ ದಾಸ್ ಪೈ ಅವರು, ಆಮೇಲೆ ತೇಜಸ್ವಿ ಸೂರ್ಯ ಅವರು ಬಿಗಿತಾರೆ. ಆಮೇಲೆ ಬೆಂಗಳೂರಲ್ಲಿ 48 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ ನಮ್ಮ ಬಸ್ಸುಗಳಲ್ಲಿ. 7,000 ಚಿಲ್ಲರೆ ಬಸ್ಸಸ್ ಇದೆ ನಮ್ಮ ಹತ್ರ. 48 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ಅಂದರೆ ಬೆಂಗಳೂರಿನ 1,40,00,000 ಪಾಪ್ಯುಲೇಷನ್ನಲ್ಲಿ 1/3 ಭಾಗಕ್ಕಿಂತಲೂ ಹೆಚ್ಚು ಜನ ನಮ್ಮ ಬಸ್ಸುಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಇದ್ರ ಜೊತೆಗೆ ಟ್ಯಾಕ್ಸಿಗಳಿದೆ, ಆಟೋ ಇದೆ, ಮತ್ತು ಓಲಾ, ಊಬರ್ ಪ್ರೈವೇಟ್ ಕಂಪ್ನಿಯವರು ಅವರು ಕೂಡ ಇದ್ದಾರೆ. ಸುಮಾರೊಂದು ಸಾಕಷ್ಟು ಟೂ ವೀಲರ್ಸು ನಮ್ಮಲ್ಲಿ ಇದೆ. ಇವರು ಬೇಸಿಕ್ಕಾಗಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಥವಾ ಪಬ್ಲಿಕ್ ಸೆಕ್ಟರ್ಸ್ನ ಬೆಂಬಲ ಮಾಡಬೇಕು. ಯಾವತ್ತೂ ಕೂಡ ಪಬ್ಲಿಕ್ ಸೆಕ್ಟರ್ಸ್ನ ಬೆಂಬಲ ಕೊಡದೆ ಇವರಿಗೆ ಖಾಸಗಿಯವರಿಗೆ ಮನ್ನಣೆ ಕೊಡೋದಕ್ಕೆ ಈ ಒಂದು ಸೆಮಿನಾರಲ್ಲಾಗಿ ಈ ರೀತಿ ಭಾಷಣ ಮಾಡ್ತಾರೆ. ಅದು ಇವ್ರ ಸ್ಲೋಗನ್ ಏನು, ನೋ ಮೋರ್ BMTC, ಅಂದರೆ BMTCನೇ ಬೇಕಾಗಿಲ್ಲ ಅವರಿಗೆ, BMTCನೇ ಮುಚ್ಚಿಬಿಡಿ ಅಂತ ಹೇಳಿದ್ರು ಅರ್ಥ ಆಯಿತು. ಆಮೇಲೆ ನೋ ಮೋರ್ ಮಾನಾಪಲಿ,
ಮಾನಾಪಲ್ಲಿ ಅಂದರೆ ಯಾರು ಅಂದರೆ ಇವರು ದೊಡ್ಡ ದೊಡ್ಡ ಯಾರನ್ನ ಖಾಸಗಿ ಕಂಪ್ನಿಗಳನ್ನ ಕರ್ಕೊಂಬಂದು ಇವರು ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ನಮ್ಮ ಬಸ್ಸುಗಳಲ್ಲಿ ಯಾರು ಓಡಾಡ್ತಾರೆ, ಒಂದು ನಾವು ಇದ್ರ ಪ್ರಕಾರ ದುರ್ಬಲವರ್ದವರು, ಆರ್ಥಿಕವಾಗಿ ಯಾರು ದುರ್ಬಲರಾಗಿರ್ತಾರೆ ಅಂಥವರೇ ಹೆಚ್ಚು ಬಸ್ಸುಗಳಲ್ಲಿ ಓಡಾಡ್ತಾರೆ. ಶೇಕಡ ಒಂದು 10% 20% ಅನುಕೂಲವಾಗಿರೋರು ಕೂಡ ಓಡಾಡ್ತಾರೆ, ಇಲ್ಲ ಅಂತೇನೂ ಇಲ್ಲ. ಅದರಲ್ಲಿ ನಾವು ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ ಮೇಲೆ ಈಗಾಗಲೇ 570 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ಓಡಾಡಿದ್ದಾರೆ. ಒಂದು ಸರ್ವೆ ಪ್ರಕಾರ ಬೆಂಗಳೂರು ನಗರದಲ್ಲೇ ಶೇಕಡ 23% ಮಹಿಳೆಯರು ಉದ್ಯೋಗ ಅವ್ರಿಗೆ ಸಿಕ್ಕಿದೆ. ಇನ್ನೊಂದಷ್ಟು ಜನಕ್ಕೆ ಉದ್ಯೋಗ ಮಾಡ್ತಾ ಇದ್ದಕ್ಕಿಂತಲೂ ಇನ್ನೂ ಮುತುವಾಗಿರ್ತಕ್ಕಂಥ ಕಡೆ ಕೆಲಸ ಸಿಕ್ಕಿದೆ. ಅದರಿಂದ ಹುಬ್ಬಳ್ಳಿನಲ್ಲಿ 21%, ಇಲ್ಲಿ ಬೆಂಗಳೂರಲ್ಲಿ 20%, ಕೆಲವು ಕಡೆ ಈ ಬಾಗಲಕೋಟೆ ಅಂಥ ಕಡೆ ಎಲ್ಲ ಕಡಿಮೆ ಇದೆ, ಪ್ರಮಾಣದಲ್ಲಿದೆ. ಅಂದರೆ ಮಹಿಳೆಯರ ಸಬಲೀಕರಣಕ್ಕೆ ನಾವು ಹಾಕ್ಕೊಂಡಂಥ ಕಾರ್ಯಕ್ರಮ, ಅದು ಅಂಕಿಅಂಶ ನಾನು ನಿಮಗೆ ಹೇಳಿ ಇವರು ಬಂಡವಾಳಶಾಹಿಗಳಿಗೆ ಬೆಂಬಲ ಕೊಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಖಾಸಗಿಯವರು ಇವರಿಗೆ ಸಪೋರ್ಟ್ ಬರಬೇಕು ಅಂತ ಹೇಳ್ತಾರೆ. ಖಾಸಗಿಯವರು ಯಾವತ್ತೂ ಅಷ್ಟೇ, ಖಾಸಗಿಯವರು ಲಾಭ ಇದ್ದರೆ ಓಡಿಸ್ತಾರೆ, ಲಾಭ ಇಲ್ಲ ಅಂದರೆ ಯಾವ ಖಾಸಗಿಯವರು ಕೂಡ ಓಡಿಸೋದಿಲ್ಲ. ಖಾಸಗಿಯವರು ಲಾಭ ಇದ್ದರೆ ಮಾತ್ರ ಓಡಿಸ್ತಾರೆ ಹೊರತು ಲಾಭ ಇಲ್ಲ ಅಂದರೆ ಎಲ್ಲೂ ಓಡಿಸಲ್ಲ ಅವರು. ಯಾರೇ ನಾನೇ ಖಾಸಗಿ ಬಸ್ ಮಾಲೀಕ ಆಗಿದ್ದರೂ ಕೂಡ ನಷ್ಟ ಮಾಡ್ಕೊಂಡು ನಾನು ಓಡಿಸೋದಿಲ್ಲ. ಆದರೆ ಇವರು ಈಗ ಬೆಂಗಳೂರು ನಗರದಲ್ಲಿ ನಮ್ಗೆ ನಷ್ಟ ಆಗುತ್ತೆ ಅಂತ ಗೊತ್ತು, ನಮ್ಮ ರಾಜ್ಯದಲ್ಲಿ ನಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತು. ಆದರೆ ಗ್ರಾಮಗಳಿಂದ ನಗರಕ್ಕೆ, ನಗರದಿಂದ ಪಟ್ಟಣಕ್ಕೆ, ಪಟ್ಟಣದಿಂದ ಮಹಾನಗರ ಪಾಲಿಕೆಗಳಿಗೆ ಜನ ಬರಬೇಕು, ಹೋಗಬೇಕು, ಉದ್ಯೋಗಕ್ಕೆ ಹೋಗಬೇಕು, ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಲಾಭ ಮಾಡೋ ಉದ್ದೇಶ ಯಾವತ್ತೂ ಇಲ್ಲ. ಇದು ಸಾರ್ವಜನಿಕ ಸೇವೆ ಅಂತ ಇಡೀ ಪ್ರಪಂಚದಲ್ಲಿ ಇದನ್ನು ಪರಿಗಣಿಸಿದೆ. ಮತ್ತು ಎಲ್ಲೂ ಕೂಡ ನನಗೆ ಗೊತ್ತಿದ್ದಾಗ ಮಾಹಿತಿಯಾಗಿ ನಿಮಗೊಂದು ಅಂಕಿಅಂಶ ಕೊಟ್ಟಿದ್ದೀನಿ ನೋಡಿ. ಈ ಅಂಕಿಅಂಶದ ಪ್ರಕಾರ ಇವ್ರಿಗೆ ಅಂಕಿಅಂಶನೇ ಗೊತ್ತಿಲ್ಲ. ಮೊನ್ನೆ ಹೋಗಿ ಯಾವುದೋ ಮೂವಿನ ಇದರಲ್ಲಿ ಮಾತಾಡ್ತಾರಲ್ಲ, ಈ ಅಂಕಿಅಂಶದ ಪ್ರಕಾರ BMTCನಲ್ಲಿ ಪ್ರತಿದಿನ 48 ಲಕ್ಷ ಜನ ಓಡಾಡ್ತಾರೆ. ಚೆನ್ನೈಯಲ್ಲಿ ನಮ್ಮದು 7,067 ಬಸ್ ಇದೆ, ಅದರಲ್ಲಿ ಎಲೆಕ್ಟ್ರಿಕ್ ಬಸ್ಸು 1,799. ಆಮೇಲೆ ಚೆನ್ನೈಯಲ್ಲಿ 3,651 ಬಸ್ ಇದೆ, ಅದರಲ್ಲಿ ಎಲೆಕ್ಟ್ರಿಕ್ 230. 34 ಲಕ್ಷ ಜನ ಓಡಾಡ್ತಾರೆ ಅಲ್ಲಿ. ಆಮೇಲೆ ಬೆಸ್ಟ್ ಬಸ್ ಇದೆಯಲ್ಲ ಅವ್ರದ್ದು, ಮುಂಬೈಯಲ್ಲಿ 25 ಲಕ್ಷ ಜನ ಒಂದಿನ ಓಡಾಡ್ತಾರೆ. ಅಲ್ಲಿ ಎಲ್ಲ ಸ್ವಲ್ಪ ಮೆಟ್ರೋ ಜಾಸ್ತಿ ಇದೆ, ಅದರಿಂದ ಸಂಖ್ಯೆ ಕಡಿಮೆ ಇರ್ಬೋದು. ಮತ್ತು ಡೆಲ್ಲಿ 24 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ಆಮೇಲೆ ಕಲ್ಕತ್ತಾದಲ್ಲಿ ಅಲ್ಲಿ ಟ್ರಾಮ್ ಇರೋದ್ರಿಂದ ಕೇವಲ 6 ಲಕ್ಷ ಜನ ಉಪಯೋಗಿಸ್ತಾರೆ. ಅಂದರೆ ನಗರಗಳಲ್ಲಿ ಅತಿ ಹೆಚ್ಚು 48 ಲಕ್ಷ ಜನ ಓಡಾಡ್ತಿರ್ತಕ್ಕಂಥ ನಗರದಲ್ಲಿ ನಮ್ಮ ಬೆಂಗಳೂರು ನಗರ ಪ್ರಥಮ ಸ್ಥಾನದಲ್ಲಿದೆ. ಆಮೇಲೆ BJP ಅವರು ಯಾವುದನ್ನು ವಿಚಾರ ಬಂದರೆ ಸಾಕು ಟ್ವೀಟ್ ಮಾಡೋದಷ್ಟೇ. ಟ್ವೀಟ್ ಮಾಡಿಬಿಟ್ಟು ಅವ್ರ ಕಾಲದಲ್ಲಂತೂ ಅವ್ರು ಏನು ಕರೆದು ಕಟ್ಟಾಕಿದ್ದೇನೂ ಇಲ್ಲ. BJP ಸರ್ಕಾರ ಇದ್ದಾಗ ಟ್ವೀಟ್ ಮಾಡೋದರಲ್ಲಿ ಮುಂದೆ ಇರ್ತಾರೆ. ಅವರು ನಮಗೆ ಸುಮಾರು ಒಂದು 4,000 ಕೋಟಿಯಷ್ಟು ಸಾಲ ಇಟ್ಟೋದ್ರು. ನಾನು ಮಂತ್ರಿ ಆಗೋಕ್ಕೆ ಮುಂಚೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 450 ಬಸ್ಸು BMTCಲಿ ಬಿಟ್ಟರೆ ಉಳಿದಿದ್ದು ಒಂದು ಬಸ್ಸು ತೊಗೊಂಡಿರಲಿಲ್ಲ 3 ಕಾರ್ಪೊರೇಷನಲ್ಲಿ. ಈಗ ನಾವು ಬಂದ ಮೇಲೆ 5,800 ಬಸ್ ತೊಗೊಂಡ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ಅಂಕಿಅಂಶ ಕೊಡ್ತೀನಿ ನಿಮಗೆ. ರಾಜ್ಯದ್ದು ಬೇರೆ ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಅವಲೋಕಿಸಿದರೆ ನಮ್ಮ ರಾಜ್ಯ ಸಾರಿಗೆ ಸೇವೆಯಲ್ಲಿ ಉತ್ತಮವಾಗಿದೆ, ದೇಶದ ಸರಾಸರಿಯೇ. ಆಮೇಲೆ ಸರಾಸರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಸ್ಸುಗಳ ಸಂಖ್ಯೆ 1000 ಜನಕ್ಕೆ 1 ಪಾಯಿಂಟು ನಮ್ಮ ದೇಶದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಕರ್ನಾಟಕದಲ್ಲಿ 26,054 ಬಸ್ ಇದೆ, 6.84 ಕೋಟಿ ಜನಸಂಖ್ಯೆ. ನಮ್ಮಲ್ಲಿ 3.81 ಇದೆ, ದೇಶದಲ್ಲಿರೋದು 1.2. ನಮ್ಮ ರಾಜ್ಯದಲ್ಲಿ 3.81 1,000 ಜನಕ್ಕೆ ಬಸ್ ಇದೆ. ತಮಿಳ್ನಾಡಲ್ಲಿ 20,912 ಬಸ್ ಇರೋದು ಅವ್ರದ್ದು. ಅವರು 7,74,00,000 ಜನ ಇದ್ದಾರೆ, ಅಲ್ಲಿರೋದು 2.070.
ಮಹಾರಾಷ್ಟ್ರ 16,900 ಬಸ್ಸು, ಅಲ್ಲಿ 12.8 ಜನಸಂಖ್ಯೆ, 12 ಕೋಟಿ. ಅಲ್ಲಿರ್ತಕ್ಕಂಥದ್ದು 1.32 ಬಸ್ಸು, 1.32. ಉತ್ತರ ಪ್ರದೇಶ 13,031 ಬಸ್ ಇರೋದು, 24 ಕೋಟಿ ಜನ ಇರೋದಲ್ಲಿ. ಅಲ್ಲಿರ್ತಕ್ಕಂಥದ್ದು 1,000 ಜನಕ್ಕೆ 0.54 ಬಸ್. ಅದೇ ರೀತಿ ಆಂಧ್ರ ಪ್ರದೇಶ ನೋಡಿ, 11,111 ಬಸ್ಗೆ 5.36 ಕೋಟಿ ಜನ ಇರೋದು, 2.7. ತೆಲಂಗಾಣ 9,900 ಬಸ್ಗೆ 3.85 ಕೋಟಿ ಜನಸಂಖ್ಯೆ, 2.57 ಬಸ್ಸುಗಳು ಸರಾಸರಿ. ಗುಜರಾತು ಪ್ರಧಾನಮಂತ್ರಿಗಳ ರಾಜ್ಯ, ಇದು 8,169 ಬಸ್ ಇದೆ, 6,38,00,000 ಜನ ಇದ್ದಾರೆ. ನಮ್ಮದು 6,84,00,000 ಜನ, ಅವ್ರದ್ದು 6,38,00,000 ಜನ. ನಮ್ಮಲ್ಲಿರ್ತಕ್ಕಂಥದ್ದು 26,000 ಬಸ್ಸು, ಅವರಲ್ಲಿರ್ತಕ್ಕಂಥದ್ದು 8,100 ಬಸ್ಸು. ಆಮೇಲೆ ಕೇರಳ 5,566 ಬಸ್ಸು, 3,60,00,000, 1.54. ಇದರಿಂದ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರ ಇರ್ಬೋದು ಅಥವಾ ಇತರೆ ಸಾರಿಗೆ ಸಂಸ್ಥೆಗಳಿರ್ಬೋದು, ಎಲ್ಲದರಲ್ಲೂ ನಾವೇ ಎಲ್ಲರಿಗಿಂತಲೂ ಮುಂದೆ ಇದ್ದೀವಿ. ಆಮೇಲೆ ರಾಜಸ್ಥಾನ ನೋಡಿ, 4,500 ಬಸ್ ಇರೋದು, 8 ಕೋಟಿ ಜನಸಂಖ್ಯೆ, 0.54. ಒರಿಸ್ಸಾ 1,999 ಬಸ್ಸು, 4.25 ಕೋಟಿ ಇದ್ದಾರೆ. ಬಿಹಾರ 1,000 ಬರೀ 1,003 ಬಸ್ ಇದೆ, 13 ಕೋಟಿ ಜನಸಂಖ್ಯೆಗೆ, 0.77 ಇದು. ಆಮೇಲೆ ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಬಸ್ಗಳೇ ಇಲ್ಲ. ಈ ಮೇಲಿನ ಅಂಕಿಅಂಶಗಳು BJPಯವರಿಗೆ ಇವರು ಆಡಳಿತ ಇವರು ಸಲಹೆ ಕೊಡುವಂಥವರು. ಮೋಹನ್ ದಾಸ್ ಪೈ ಅವರು ಪ್ರಧಾನಮಂತ್ರಿಗಳಿಗೆ ಹತ್ತಿರವಾಗಿದ್ದಾರೆ. ನಮ್ಮ ಯುವ ಸಂಸದರು ಇವರೆಲ್ಲ ಮಾತಾಡಿ ದೆಹಲಿ ಪಾರ್ಲಿಮೆಂಟಲ್ಲಿ ಈ ಗುಜರಾತು ಮತ್ತು ಮಹಾರಾಷ್ಟ್ರ, ರಾಜಸ್ಥಾನ, ಒರಿಸ್ಸಾ, ಮಧ್ಯಪ್ರದೇಶ ಇಲ್ಲೆಲ್ಲ ಬಸ್ಸುಗಳ ಸಂಖ್ಯೆ ಕಡಿಮೆ ಇದೆ ಅಲ್ವಾ. ಅವ್ರಿಗೆ ಇನ್ನೂ ಸ್ವಲ್ಪ ಬಸ್ಸುಗಳು ಜಾಸ್ತಿ ಮಾಡಿ ಪ್ರಧಾನಮಂತ್ರಿಗಳಿಗೆ ಸಲಹೆ ಮಾಡಿ ಸುಧಾರಣೆ ತರೋದಕ್ಕೆ ಅವರಿಗೆ ಸಲಹೆ ಕೊಡಿ. ಒಂದು ನಿಮಿಷ. ಆಮೇಲೆ ಇವರು ತೇಜಸ್ವಿ ಸೂರ್ಯ, ಮೋಹನ್ ದಾಸ್ ಪೈ ಅವರ ನಡೆ ಮನೆಗೆ ಮಾರಿ ಊರಿಗೆ ಹೋಗ್ತಾರೆ. ಇವರ ಒಂದು ಸ್ಟ್ಯಾಂಡು ಏನು ಹೇಳಿ, ಮನೆಗೆ ಮಾರಿ ಊರಿಗೆ ಹೋಗ್ತಾರೆ ಅವರ ಸ್ಟ್ಯಾಂಡ್. ಅಲ್ಲ, ಇವರಿಗೆ ನೋ ಮೋರ್ ಬಸ್, ನೋ ಮೋರ್ ಮಾನಾಪಲಿ ಅಂತ ಇವ್ರು ಹೋಗಿ ಅದು ಯಾವುದೋ ಕೆಲಸಕ್ಕೆ ಬರೋದು ಒಂದು ಸಂಸ್ಥೆ ಮೂವಿನ್ ಸಿಕ್ ಅಂತ ಅದು ಪ್ರೈವೇಟ್ ಆಪ್ರೇಟರ್ಸ್ಗೆ ಬಸ್ಸುಗಳನ್ನು ಕಾರುಗಳನ್ನು ಒದಿಸೋ ಅಂಥ ಸೆಮಿನಾರ್ ಹೋಗಿ ಈ ರೀತಿ ಮಾತಾಡ್ತಾರೆ. ಇದು ಎಲ್ಲ ಮಾಧ್ಯಮಗಳಲ್ಲೂ ಸಾಕಷ್ಟು ಬಂತು, ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಬಂತು, ಟಿ ವಿಗಳಲ್ಲೂ ಬಂತು. ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಮಾಧ್ಯಮದವರಿಗೆ ನಿಮಗೆಲ್ಲ ಕೂಡ ಕರೆದಿದ್ದೀನಿ. ನೀವೇನೋ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಈಗ ಅಂಕಿಅಂಶಗಳ ಪ್ರಕಾರ ನಗರ ಸಾರಿಗೆ ಅಥವಾ ರಾಜ್ಯದಿರ್ಬೋದು, ದೇಶದ ಯಾವುದೇ ರಾಜ್ಯಗಳಿಗೂ ಅಥವಾ ನಗರಗಳಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದೇ ಟಾಪ್ ಇದ್ದೀವಿ. ಸ್ಟೇಟಲ್ಲಿ ಅದರ್ ಕಾರ್ಪೊರೇಷನ್ಸು ಸ್ಟೇಟಲ್ಲಿ ಬೇರೆ ಬೇರೆ ಸಿಟಿಗಳು ಬಿಟ್ಟು ಅಲ್ಲೂ ನಾವೇ ಮುಂದೆ ಇದ್ದೀವಿ. ಇವರು ಪ್ರೈವೇಟ್ ಆಪ್ರೇಟರ್ಸ್ ಕೊಡಿ ಅಂತ ಹೇಳ್ತಾರೆ. ಇವ್ರು ಏನು ಮಾಡಬೇಕಂದ್ರೆ, ಈಗ ಹಿಂದೆ ನರಮ್ ಸ್ಕೀಮು ನಿಮಗೆಲ್ಲ ಜ್ಞಾಪಕ ಇರಬೇಕು. ಮನಮೋಹನ್ ಸಿಂಗ್ ಅವರಿದ್ದಾಗ ಬೆಂಗಳೂರಿಗೆ 10 TMC ಕೊಟ್ಟರು, 4 TMC ಮೈಸೂರಿಗೆ ಕೊಟ್ಟರು, 14 TMC ಇವತ್ತು ಕಟ್ಟಬೇಕಾದ್ರೆ 8,000 ಕೋಟಿ ಬೇಕು. ಅದನ್ನು ಫ್ರೀಯಾಗಿ ಕೊಟ್ಟರು ಅವಾಗ ಯಾರು, ಕೇಂದ್ರ ಸರ್ಕಾರ. ಆಮೇಲೆ 80% ಬಸ್ಸು ನಾವು ಬಸ್ಸಸ್ ತೊಗೊಳ್ಳೋಕ್ಕೆ ಸಬ್ಸಿಡಿ ಕೊಡ್ತಾಯಿದ್ರು. ಎಷ್ಟು? 80% ಕೊಡ್ತಾಯಿದ್ರು ಬಸ್ಸಸ್ಸು ಸಬ್ಸಿಡಿ. ಅವಾಗ ಅಶೋಕರು ಮಿನಿಸ್ಟರ್ ಆಗಿದ್ದರು, ಅವ್ರನ್ನೇ ಕೇಳಿಬೇಕಾದ್ರೆ 80% ಸಬ್ಸಿಡಿ ಕೊಡೋದು, 20% ಸಂಸ್ಥೆಗಳು ಹಾಕ್ಕೊಂಡಿದ್ರೆ ಫ್ರೀ ಬಸ್ ಕೊಡೋದು. ಈಗೇನು ಮಾಡ್ತಾರೆ, ಎಲೆಕ್ಟ್ರಿಕ್ ಬಸ್ಸಸ್ ಎಲ್ಲ ಕೊಟ್ಟಿದ್ದಾರಲ್ಲ ನಮಗೆ, BMTCಗೆ, KSRTCಗೆ ಒಂದಷ್ಟು ಕೊಟ್ಟಿದ್ದಾರಲ್ಲ, ಅದೆಲ್ಲ ನಮ್ಗೆ ಕೊಟ್ಟಲ್ಲ ಅವರು. ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳಿಗೆ. ಖಾಸಗಿ ಸಂಸ್ಥೆಗಳು ಡ್ರೈವರ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಆಮೇಲೆ ಡ್ರೈವರು, ಆಮೇಲೆ ಮೇಂಟೆನೆನ್ಸು ಬಸ್ ಅವ್ರದ್ದು. ನಾವು ನಮ್ಮದು ಕಂಡಕ್ಟ್ರು, ಆಮೇಲೆ ಇದು ಕಿಲೋಮೀಟ್ರಿಗೆ ಇಷ್ಟೊಂದು ಬಾಡಿಗೆ ಕೊಡಬೇಕು. ಅದನ್ನು ಪ್ರಧಾನಮಂತ್ರಿಗಳಿಗೆ ಹೇಳಿ, ಬರೀ ನಮ್ಮ ರಾಜ್ಯ ಅಲ್ಲ, ದೇಶದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಸಂಸ್ಥೆಗಳಿಗೆ, ಸಾರಿಗೆ ಸಂಸ್ಥೆಗಳಿಗೆ ಕೊಡಿಸಿದ್ರೆ ಜನಕ್ಕೆ ಲಾಭ ಆಗುತ್ತೆ. ಖಾಸಗಿಯವ್ರನ್ನ ಯಾವ ರೀತಿ ಎಲೆಕ್ಟ್ರಿಕ್ ಬಸ್ಸುಗಳು ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಇವ್ರದ್ದು ಅದೇ
ಯಾರು ತೇಜಸ್ವಿ ಸೂರ್ಯ ಅವರು, ಮೋಹನ್ ದಾಸ್ ಪೈ ಅವರು ಖಾಸಗೀಕರಣ ಮಾಡಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ನಾವು ಹೇಳ್ತಾ ಇದ್ದೀವಿ ಸಾರಿಗೆ ಬಸ್ಗಳು ಏನಿದ್ದಾವೆ ಸಾರಿಗೆ ಸಂಸ್ಥೆ, ಸರ್ಕಾರಿ ಸಾರಿಗೆ ಸಂಸ್ಥೆ ಲಾಭದ ಉದ್ದೇಶ ಇಲ್ಲ ಅಂತ. ಬಟ್ ಈಗ KSRTC ಕೂಡ ಏರಿಕೆ ಆಗಿರೋದು ಸಾರ್ವಜನಿಕ ವಲಯದಲ್ಲಿ ಅಲ್ಲ. ಇನ್ನೊಂದು, ಈಗ ನಾವು ವಿದ್ಯಾ ಇಲಾಖೆಯಲ್ಲಿ ಖರ್ಚು ಮಾಡ್ತೀವಿ, ಉದ್ದೇಶ ಏನು? ಎಲ್ಲರೂ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತ ಅಲ್ವಾ? ನಾವು ಅದರಿಂದ ಹಣ ಮಾಡಬೇಕು ಅಂತಿಲ್ಲ, ಎಲ್ಲರೂ ವಿದ್ಯಾವಂತ. ಈಗ ಆರೋಗ್ಯ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ. ಯಾಕೆಂದರೆ ದುರ್ಬಲ ವರ್ಗದವರು, ಬಡವರು ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ಉಚಿತ ಆರೋಗ್ಯ ಕೊಡಬೇಕು, ಜನರ ಆರೋಗ್ಯ ಕೊಡಬೇಕು ಅಂತ. ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಗೆ ನಾವು ಸಬ್ಸಿಡಿ ಕೊಡದೇ ಇದ್ದರೆ ನಮಗೆ ಕಡಿಮೆ ರೇಟಿಗೆ ದವಸ ಧಾನ್ಯಗಳು ಕೊಡೋದಿಲ್ಲ. ಅದೇ ರೀತಿ ಟ್ರಾನ್ಸ್ಪೋರ್ಟು ಅಷ್ಟೇ. ಇನ್ನು ಇಡೀ ಪ್ರಪಂಚದಲ್ಲಿ ನಮ್ಮಲ್ಲೇ ಅಲ್ಲ, ನಾವು ಖಾಸಗಿಯವ್ರ ಥರ ನಾವು ಲಾಭ ಬರಲಿ ಬರದೇ ಹೋಗಲಿ, ಖಾಸಗಿ ಸಂಸ್ಥೆಗಳು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಓಡಿಸ್ತಾರೆ. ಪ್ರೈವೇಟ್ ಆಪ್ರೇಟ್ರಸ್ಸು, ನಾನೇ ಪ್ರೈವೇಟ್ ಆಪ್ರೇಟ್ರ್ ಆಗಿದ್ದರೂ ಕೂಡ ನಷ್ಟ ಆದರೆ ಓಡಿಸ್ತೀನ? ಖಂಡಿತ ಓಡಿಸಲ್ಲ. ಅದರಿಂದ ಇದೆಲ್ಲ ಕೂಡ ಎಜುಕೇಷನ್ನು, ಹೆಲ್ತು ಮತ್ತು ಅಗ್ರಿಕಲ್ಚರು, ಆ ಥರ ಟ್ರಾನ್ಸ್ಪೋರ್ಟೇಷನ್ನು ಅದೇ ಥರ. ಖಾಸಗಿಯವ್ರಿಗೆ ಕೊಟ್ಬಿಟ್ಟವ್ರೆ. ಯಾರು? ಎಲ್ಲಿ ಬಿಟ್ಟಿದ್ದೀವಿ? ಎಲೆಕ್ಟ್ರಿಕ್ ಬಸ್ಸು ಖಾಸಗಿಯವರಂದರೆ ಕೇಂದ್ರ ಸರ್ಕಾರ ಕೊಡೋದು, ನಾವಲ್ಲ. ಕೇಂದ್ರ ಸರ್ಕಾರದ್ದು ಒಂದು ನಿಮಿಷ ಹೇಳ್ತೀನಿ. ಈಗ ಹಿಂದೆ UPA ಸರ್ಕಾರ ಇದ್ದಾಗ ಪಾಲಿಸಿ 80% ಸಬ್ಸಿಡಿ ಕೊಟ್ಟು ದೇಶದ ಎಲ್ಲ ಟ್ರಾನ್ಸ್ಪೋರ್ಟ್ ಕಂಪ್ನೀಸ್ಗೂ ಬಸ್ ತೊಗೊಳ್ಳಿ ಅಂತ ಹೇಳೋರು. BJP ಸರ್ಕಾರ ಬಂದಮೇಲೆ ಪಾಲಿಸಿ ಚೇಂಜ್ ಮಾಡಿಬಿಟ್ರು. ಪಾಲಿಸಿ ಚೇಂಜ್ ಮಾಡಿ ಟೆಂಡ್ರ್ ಕರೀತಾರೆ. ಟೆಂಡ್ರ್ ಕರೆದು ಇದು ನಮ್ಮಲ್ಲಿ 4 ಕಂಪ್ನಿಗಳು ತೊಗೊಂಡಿದ್ದಾರೆ. ಟಾಟಾದವ್ರದ್ದು 1, ಲೇಲ್ಯಾಂಡ್ ಅವ್ರದ್ದು 2, ಇನ್ನೊಂದು ನೆಕ್ಸಸ್ ಅಂತ 4 ಕಂಪ್ನಿಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿ ಸಬ್ಸಿಡಿ ನೇರವಾಗಿ ಅವ್ರಿಗೆ ಕೊಡ್ತಾರೆ. ಯಾರಿಗೆ? ಆ ಸಂಸ್ಥೆಗಳು ಕೊಡ್ತಾರೆ. ಆ ಸಂಸ್ಥೆಯವ್ರದ್ದು ಡ್ರೈವರು, ಬಸ್ ಅವ್ರದ್ದು, ಆಮೇಲೆ ಮೇಂಟೆನೆನ್ಸ್ ಅವ್ರದ್ದು. ನಮ್ಮದು ಕಂಡಕ್ಟ್ರು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಕೇಂದ್ರ ಸರ್ಕಾರ ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಹೇಳ್ತಿರೋದು. ಕೇಂದ್ರ ಸರ್ಕಾರ ಪಾಲಿಸಿ ಚೇಂಜ್ ಮಾಡಬೇಕು. ಆ ರೀತಿ ಖಾಸಗಿಯವ್ರು ಕೊಡೋದ್ರ ಬದಲು ನಮಗೆ ಕೊಡಿ ಅಂತ ಕೇಳ್ತಿರೋದು. ನಮಗೆ ಅಂದರೆ ನಮ್ಮ BMTC ಅಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೂ ಕೊಡಿ ಅಂತ ಕೇಳ್ತಿರೋದು. ನಾಳೆ ಕೊಡ್ತೀನಿ. ನಾನು ಆಗಲೇ ಹೇಳಿದೆ ನಿಮಗೆ. ನಾನು ನಾಳೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸು ನಾನು ಇವರಿಗೆ ಕುಮಾರಸ್ವಾಮಿ ಅವರು ನಾಳೆ ಒಂದು ಲೆಟ್ರ್ ಬರೀತಾ ಇದ್ದೀನಿ. ಆ ಲೆಟ್ರ್ ಕಾಪಿನೇ ನಿಮಗೂ ಕೊಟ್ಟು ನಾಳೆ ಇಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ. ಈಗ ಮೋಹನ್ ದಾಸ್ ಅವರು ಖಾಸಗೀಕರಣ ಮಾಡಿ ಅಂತ ಹೇಳಿದ್ರು, ನೀವು ಒಪ್ಪಲಿಲ್ಲ. ಕಿರಣ್ ಮುಜುಮ್ದಾರ್ ಶಾ ಅವರು ಇವತ್ತು ಟ್ವೀಟ್ ಮಾಡಿದ್ದಾರೆ, ಬೆಂಗಳೂರಿನ ರಸ್ತೆಗಳು ಸರಿ ಇಲ್ಲ, ಬೇರೆ ಬೇರೆ ವಿದೇಶಿ ಉದ್ಯಮಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಉದ್ಯಮ ತೆರಯೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಮತ್ತೆ ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇದನ್ನಾದ್ರೂ ಒಪ್ಕೊಳ್ತೀರಾ? ಈಗ ಗುಂಡಿಗಳು ಬೀಳುತ್ತೆ. ಅಕಸ್ಮಾತ್ ಇಲ್ಲ ಗುಂಡಿನೇ ಬಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಗುಂಡಿಗಳು ಬೀಳದೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು ಮತ್ತು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರದ ಕೆಲಸ ಅಲ್ವಾ? ಹಿಂದೆ BJP ಅವರಿದ್ದಾಗ 2 ವರ್ಷ ಇಟ್ಕೊಂಡು ಮಾನಿಟ್ರ್ ಮಾಡ್ತು ಈ ಗುಂಡಿಗಳ ಬಗ್ಗೆನೇ. ಪ್ರತಿ ತಿಂಗಳು ತುಷಾರ್ ಗಿರಿನಾಥ್ ಅವ್ರನ್ನ ಕರೆಸೋರು, ಎಷ್ಟು ಗುಂಡಿ ಮುಚ್ಚಿದ್ದೀರಾ, ಇನ್ನೆಷ್ಟು. ಇವರು ಹೇಳ್ಬಿಟ್ಟು ಬರೋರು, 6,000 ಮುಚ್ಚಿದ್ದೀವಿ, ಇನ್ನೂ ಅಷ್ಟಿದೆ ಅಂತ ಹೇಳ್ಬಿಟ್ಟು ಬರೋರು. ಅದು ನೋಡಿ ನಾವು ಗುಂಡಿಗೆ ಬೀಳದೆ ನೋಡ್ಕೋಬೇಕಾಗಿತ್ತು. ಯಾಕಂದರೆ ಮಳೆಗಾಲಕ್ಕೆ ಮುಂಚೆನೇ ಮಳೆಗಾಲದಲ್ಲಿ ಗುಂಡಿಗಳು ಬೀಳುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆ ಬೀಳ್ದಾಗ ನಾವು ನೋಡ್ಕೋಬೇಕಾಗಿದ್ದರಿಂದ ಸಾಕಷ್ಟು ಈಗ ಗುಂಡಿಗಳು ಬಿದ್ದಿದೆ. ಮತ್ತು CM DCM ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಗುಂಡಿಗಳು ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ಆದರೆ ಬೀಳ್ದಾಗ ನೋಡ್ಕೋಬೇಕಾಗಿತ್ತು ನಾವು. ಅದು ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ಗುಂಡಿಗಳು CM ಹೇಳಿದ ಮೇಲೆ ಗುಂಡಿಗಳು ಹೆಚ್ಚಾಗಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು ಏನು ಮಾಡಕ್ಕೆ ಸಾಧ್ಯ ಇಲ್ಲ ನೀವು. ಇನ್ನೊಂದು ಗುಂಡಿಗಳು ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಯಾಕಂದರೆ 1% 2% ಅಲ್ಲಲ್ಲಿ ಅಗಿತಾರೆ. ವಾಟರ್ ಸಪ್ಲೈ ಅವರು, ಸ್ಯಾನಿಟರಿ ಅವರು ಮಳೆ ಬಂದಾಗ ಅಗಿತಾರೆ. ಅದನ್ನು ಜವಾಬ್ದಾರಿ ನುಣ್ಚ್ಕೊಳ್ಳೋಕ್ಕಾಗಲ್ಲಪ್ಪ. ಮಹಾನಗರ ಪಾಲಿಕೆ ಕೇಳಿರಿ, ಮಹಾನಗರ ಪಾಲಿಕೆ ಜವಾಬ್ದಾರಿ ಗುಂಡಿಗಳು ಇಲ್ದಾಗೆ ರಸ್ತೆಗಳೆಲ್ಲ ಅದೇ ಗುಂಡಿಗಳ ಒಂದು ನಿಮಿಷ ಹೇಳ್ತೀನಿ ರೀ, ಒಂದು ನಿಮಿಷ ಇರಿ. ಈಗ ಗುಂಡಿಗಳು ಬೀಳ್ದಾಗೆ
ಅಥವಾ ಬಿದ್ದರೂ ಕೂಡ ಅದನ್ನು ಮುಚ್ಚುವಂಥ ಕೆಲಸ ಮಹಾನಗರ ಪಾಲಿಕೆ ಮಾಡಬೇಕು, ನಮ್ಮ ಜವಾಬ್ದಾರಿ. ಆಮೇಲೆ ಅದು ಹಿಂದೆನೂ ಇತ್ತು ಅಂತ ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮೋಹನ್ ದಾಸ್ ಪೈ ಅವರು ಉದ್ಯಮಿಗಳ ವಿರುದ್ಧನೇ ಒಂದು ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸನ ಕೆಲವು ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು ಸರಿ ಇಲ್ಲ. ಸರ್, ಇದು ಆಪ್ ಬೇಸ್ಡ್ ಸರಿ ಇಲ್ಲ. ಈಗ ಸಿಂಫೋನಿ ಕಂಪನಿಗೆ ಹೇಳಿದ್ರು ನನ್ನ ಪ್ರಶ್ನೆ ಉತ್ತರ ಕೊಡಿ ಸರ್, ಕಂಪ್ಲೀಟ್ ಮಾಡಿ ಸರ್. ಉದ್ಯಮಿಗಳನ್ನ ಬೆದರಿಸುವಂತ ಕೆಲವು ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಏನಂತ ಅವ್ರು ಹೇಳೋದು ಸರಿ ಇಲ್ಲ ಅನ್ನೋದ್ರಲ್ಲಿ ಮಾತಾಡ್ತಾರೆ. ಉದ್ಯಮಿಗಳು ಹೇಳೋದು ಇನ್ನೊಂದು ಉದ್ದಿಮೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮೋಹನ್ ದಾಸ್ ಪೈ ಒಬ್ಬರೇ ಇಲ್ಲ, ಬೇಕಾದ್ರೆ ಸಾವಿರಾರು ಜನ ಉದ್ಯಮದಾರರಿದ್ದಾರೆ, ಅವರು ಪದೇ ಪದೇ ಮಾಡ್ತಾರೆ. ಬಿ ಜೆ ಪಿ ಬಗ್ಗೆ ಮಾತಾಡೋದಿಲ್ಲ, ಅವರು ಬರೀ ಕಾಂಗ್ರೆಸ್ ಸರ್ಕಾರದ ಬಗ್ಗೆನೇ ಮಾತಾಡ್ತಾರೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಮಾತಾಡ್ತಾನೆ ಇಲ್ಲ, ಟ್ವೀಟೇ ಮಾಡ್ತಿರಲಿಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಈ ಸರ್ಕಾರ ಇದ್ದಾಗ ಮಾಡ್ತಾರೆ. ಅವರು ಆ್ಯಸ್ ಎ ಉದ್ಯಮದಾರ ನಗರದ ಪ್ರಜೆಯಾಗಿ ಯಾವ ಸರ್ಕಾರ ತಪ್ಪು ಮಾಡಿದ್ರೂ ಕೂಡ ಟೀಕೆ ಮಾಡಬೇಕು, ಟೀಕೆ ಮಾಡೋ ಹಕ್ಕಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಸರ್ಕಾರದ ಬಗ್ಗೆನೇ ಹೆಚ್ಚು ಟೀಕೆ ಮಾಡೋದು ಸರಿ ಇಲ್ಲ. ಅವರು ರಸ್ತೆ ಗುಂಡಿ ಬಗ್ಗೆನೇ ಹೇಳ್ತಾ ಇದ್ದಾರೆ. ಮಜುಂದಾರ್ ಅವರಾಗಿರ್ಲಿ, ಮೋಹನ್ ದಾಸ್ ಪೈ ಆಗಿರ್ಲಿ, ನೀವೇ ಒಪ್ಪದಂಗೆ ಹೌದು ಇದನ್ನು ಗಮನ ಹರಿಸಿಲ್ಲ, ಹಾಗಾಗಿ ಇದು ಮುಂಚೆನೆ ಮಾಡಬೇಕು ಅಂತ ನೀವು ಹೇಳಿದ್ರಿ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಪದೇ ಪದೇ. ಆದ್ರೆ ಹೇಳಿದಾಗ ಅದನ್ನು ಸ್ಪೋರ್ಟಿವಾಗಿ ತಗೊಳ್ಳೋದ್ರು, ಇದ್ರಲ್ಲಿ ಏನೋ ಪೊಲಿಟಿಕಲ್ ಇದೆ ಅಂತ ಹೇಳಿ ನಿಮ್ಮ ಸಚಿವರು ಒಂದು ನಿಮಿಷ ಯಾರನ್ನ ಕಾಮೆಂಟ್ ಮಾಡಿದಾಗ ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು. ಪಾಸಿಟಿವ್ ಆಗಿ ತಗೊಂಡು ಚಾಲೆಂಜ್ ಆಗಿ ಕೆಲಸ ಮಾಡಿ ತೋರಿಸ್ಬೇಕು. ಈ ತರ ಅವ್ರನ್ನೇ ಕ್ವಶನ್ ಮಾಡೋದು ಅನವಶ್ಯಕ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರು ಪದೇ ಪದೇ ಮಾಡೋದು ಬೇಡ ಅಂತ. ಅಲ್ಲ, ಅವರು ಓಕೆ, ಅದಕ್ಕೆ ಒಂದ್ಸಲಿ ಹೇಳಿ. ಈಗ ಮೋಹನ್ ದಾಸ್ ಪೈ ಅವರು ಒಂದ್ಸಲಿ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ವಾ? ತುಂಬಾ ದಿನ ಸಜೆಷನ್ ಕೊಡ್ತಾ ಇದ್ದಾರೆ. ಸಿಎಂ ಅವ್ರ ಮೀಟಿಂಗ್ ಮಾಡೋದು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದ ನಂತರನೂ ಸಹ ಸರ್ಕಾರ ಅಷ್ಟು ಎಂತೂಸಿಯಾಸ್ಟಿಕ್ ತೆಗೆದುಕೊಂಡು ಆದಷ್ಟು ಬೇಗ ಕ್ವಿಕ್ ಆಗಿ ನೀವು ಅದನ್ನ ರಸ್ತೆ ಗುಂಡಿ ಮುಚ್ಚಬೇಕು. ರಸ್ತೆ ಗುಂಡಿ ಮುಚ್ಚುವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು. ಆ ಮಹಾನಗರ ಪಾಲಿಕೆ ಸರ್ಕಾರ ಕಂಟ್ರೋಲಿದೆ, ಸರ್ಕಾರದ್ದು ಜವಾಬ್ದಾರಿ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವೇ ಪ್ರೆಸ್ ಮೀಟ್ ಮಾಡಿದ್ದೀವಿ. ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಸುಮಾರು ಆ ಗುಂಡಿಗಳಲ್ಲಿ 16-17 ಜನ ತೀರೋಗ್ಬಿಟ್ರು. ನಾನೇ ಇಲ್ಲೇ ಇಲ್ಲಿ ಕೂತಿರಲಾಗ ಅಪೋಸಿಷನಲ್ಲಿ ಪ್ರೆಸ್ ಮೀಟಲ್ಲಿ ಇದರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ. 16-17 ಜನ ತೀರೋದ್ರು. ನಾನೇ ಕಾಮೆಂಟ್ ಮಾಡಿದ್ದೀನಿ. ನಾವು ಆವಾಗ ಮಾಡಿದ್ದು ಬಿ ಜೆ ಪಿಯವ್ರು ಮಾಡಿದ್ದು ತಪ್ಪು, ನಾವು ಮಾಡೋದು ಸರಿ ಅಂತ ಹೇಳೋಕ್ಕಾಗತ್ತಾ? ಪಾಟ್ ಹೋಲ್ಸ್ ಇಲ್ಲದ ರೀತಿ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮ ಸರ್ಕಾರದ. ಸರ್, ಈಗ ಯಾರಾದ್ರೂ ತಪ್ಪಾದ್ರೆ ಅಧಿಕಾರಿಗಳ ಮೇಲೆ ಹೊರಿಸ್ತೀರಾ? ಯಾರಾದ್ರೂ ಒಬ್ಬರು ಅಧಿಕಾರಿಗಳನ್ನ ನೀವು ಅಮಾನತ್ ಮಾಡ್ತೀರಾ, ಏನೋ ಮಾಡ್ತೀರಾ? ಈಗ ವಿಫಲ ಆಗಿರುವಂಥದ್ದು ರಸ್ತೆ ಗುಂಡಿಗಳನ್ನ ನಿರ್ವಹಣೆ ಮಾಡುವಲ್ಲಿ ಉದ್ಯಮಿಗಳನ್ನ ಒಂದು ರೀತಿಯಾಗಿ ಬೇಸರ ವ್ಯಕ್ತಪಡಿಸ್ತಾರೆ. ಹೊಣೆಗಾರಿಕೆ ಯಾರಿಗೂ? ಒಬ್ಬ ಅಧಿಕಾರಿ ನೀವು ತಪ್ಪು ಹೊರಿಸ್ತೀರಲ್ವಾ, ಹಾಗೆ ಒಬ್ಬರ ಮೇಲೆ ಹೊಣೆಗಾರಿಕೆ ಹೊರಿಸೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮೇಲೆ ಹೊರಿಸ್ತೀರಾ? ಈಗ ಒಂದು ಈ ಇಂಜಿನಿಯರ್ಸ್ಗೆ ಇದು ನನ್ನ ಇಲಾಖೆ ಅಲ್ಲ. ನನ್ನ ಇಲಾಖೆ ಆಗಿದ್ರೆ ನೀವೇ ಈಗ ನನ್ನ ಪೋರ್ಟ್ಫೋಲಿಯೋ ಆಗಿದ್ರೆ ನಮ್ಮ DCM CM ಏನು ಮಾಡಬೇಕು, ಅಲ್ಲಿರ್ತಕ್ಕಂಥ AWಗಳಿದಾರಲ್ಲ, AWದಿಂದನೇ ಇಟ್ಕೋಬೇಕು. ನಮ್ಮ ಏರಿಯಾದಲ್ಲಿ ಪಾಟ್ ಹೋಗ್ತಿದ್ರೆ, ಈಗ ನಾನು ಗೃಹ ಮಂತ್ರಿ ಆಗಿದ್ದಾಗ ಏನು ಹೇಳ್ತಿದ್ದೆ ಗೊತ್ತಾ? ಇಲ್ಲ ರೌಡಿಗಳಿರಬೇಕು, ಇಲ್ಲ ನೀವಿರಬೇಕು ಸ್ಟೇಷನ್ಗೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಸ್ಟ್ರಿಕ್ಟು ಇನ್ಸ್ಪೆಕ್ಟರ್ಸ್ ಇದ್ಬಿಟ್ರೆ ರೌಡಿಗಳೆಲ್ಲ ಓಡೋಗ್ಬಿಡ್ತಾರೆ. ಆ ಥರ ಇಂಜಿನಿಯರ್ಗಳು, ವಾರ್ಡಲ್ಲಿ ಇಂಜಿನಿಯರ್ಗಳಿಗೆ ಸ್ಟ್ರಿಕ್ಟಾಗಿ ಅವ್ರನ್ನ ನಾವು ಇದು ಮಾಡಬೇಕು. ಅಷ್ಟು ಹೇಳಿ ಸರ್. ಇಂಜಿನಿಯರ್ ಇರಬೇಕು, ಗುಂಡಿಗಳು ಇರಬೇಕು. ಹಾಂ, ಇಂಜಿನಿಯರ್ ಇರಬೇಕು, ಇಲ್ಲ ಗುಂಡಿ ಇರಬೇಕು. ಗುಂಡಿ ಮುಚ್ಚಕ್ಕಾಗಿಲ್ಲ ಅಂದರೆ ಬಿಟ್ಟು ಹೋಗ್ಬೇಕು. ಅದನ್ನು ನಮ್ಮ DCM ಅವರು DCM ಅವ್ರು ಹೇಳ್ತಾರೆ. DCM ಅವ್ರು ಹೇಳಿ ಮಾಡಿಸ್ಬೇಕು ಅಂತ ಸಲಹೆ ಕೊಡ್ತಾ ಇದ್ದೀನಿ. ಈಗ ಇಲ್ಲ, ಬಹುತೇಕ ಮುಚ್ಚಿದೆ. ಇನ್ನೂ ಇದೆ, ಅಲ್ಲಿ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ, 100ಕ್ಕೆ 100 ಭಾಗ ಆಗಿಲ್ಲ, ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗುತ್ತೆ, ಈ ವಾಟರ್ ಸಪ್ಲೈ ಅವರು ಇದ್ದಾರಲ್ಲ, ವಾಟರ್ ಸಪ್ಲೈ ಅವರು, ಸ್ಯಾನಿಟ್ರಿ, PNT ಅವರು, ಕೇಬಲ್ನವರು ಶನಿವಾರ ರಾತ್ರಿ ಬರ್ತಾರೆ. ಭಾನುವಾರ ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಕಡೆ ಅಗಿದ್ಬಿಟ್ಟು ಹೋಗ್ಬಿಡ್ತಾರೆ. ಹಾಂ, ಅಲ್ಲ, ಇದೇನೇ ಇರಲಿ, ನಾವು ಅವ್ರ ಮೇಲೆ ದೂರ ಬಿಟ್ಟು ನಮ್ಗೆ ಸರಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಗುಂಡಿಗಳಿಲ್ಲದೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು, ಸರ್ಕಾರದ, ನನ್ನೂ ಸೇರಿಸಿ. ಬಿಹಾರ ಯಾವ ಸುದ್ದಿನೂ ಇಲ್ಲ. ಅಲ್ಲಿ ನಾವು ಮಾತಾಡಿದ್ದು ಎರಡೇ ವಿಚಾರ. ಬೆಂಗಳೂರಿನವ್ರಿಗೆ GBA ಅಂದರೆ ಮಹಾನಗರ ಪಾಲಿಕೆ ಎಲೆಕ್ಷನ್ನು,
ಗ್ರಾಮಾಂತರದ ಮಿನಿಸ್ಟ್ರಿಗಳಿಗೆ ZPTP ಎಲೆಕ್ಷನ್ ಅಷ್ಟೇ, ಇನ್ನೇನೂ ಇಲ್ಲ. ಸಿಎಂ ಗ್ರೂಪಲ್ಲೇ ಹಾಕಿದ್ದಾರೆ ಸರ್ ಅಧಿಕೃತವಾಗಿ. ಏನಂತ ಬಿಹಾರ ಚುನಾವಣೆಯಲ್ಲಿ ಚರ್ಚೆ ಆಗಿದೆ, ರಸ್ತೆಗಳ ಬಗ್ಗೆ ಚರ್ಚೆ ಆಗಿದೆ, ನಾನಿದ್ದಾಗ ಆಗಲಿಲ್ಲ. ಬಗ್ಗೆ ಚರ್ಚೆ ಆಗಿದೆ, ಎಲ್ಲರ ಬಗ್ಗೆ ಚರ್ಚೆ ಯಾವುದ್ರ ಬಗ್ಗೆ? ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿದೆ. ಈಗ ನಾನು ಸುಳ್ಳಿಗಳು ಹೇಳೋಕ್ಕಾಗಲ್ಲ, ಅದು ಯಾವುದು ಚರ್ಚೆ ಆಗಿಲ್ಲ. ಸರ್, ಇದ್ರ ಹೊರತಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು RSSನ ಚಟುವಟಿಕೆಗಳ ಬಗ್ಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅಥವಾ ಶಾಲೆಗಳಲ್ಲಿ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಅದರಲ್ಲಿ ಏನಾಗಿದೆ, ಪ್ರಿಯಾಂಕ್ ಖರ್ಗೆ ಅವರು ಶಾಲೆ, ಕಾಲೇಜು, ದೇವಸ್ಥಾನ, ಪಬ್ಲಿಕ್ ಪ್ಲೇಸಸ್ ಎಲ್ಲ ಪಬ್ಲಿಕ್ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ಪ್ಲೇಗ್ರೌಂಡ್ಸು ಅಂಥ ಕಡೆ ಮಾಡಬಾರ್ದು ಅಂತ ಹೇಳಿರೋದು. ಅದು ಇನ್ನು ಕೆಲವರು ಏನಾಗಿತ್ತು, BJP ಅವ್ರಿಗೆ ಗೊತ್ತಲ್ಲ, ಈ ಸುಳ್ಳುಗಾರರು BJP ಅವರು RSS ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಸುಮ್ಮನೆ ದೂರ್ತಾ ಇದ್ದಾರೆ. ಅವ್ರು ಹೇಳಿದ್ದು ಪಬ್ಲಿಕ್ ಪ್ಲೇಸಸಲ್ಲಿ, ಟೆಂಪಲ್ಸಲ್ಲಿ, ಪ್ಲೇಗ್ರೌಂಡ್ಸಲ್ಲಿ, ಶಾಲೆಗಳಲ್ಲಿ, ಈ ಥರ ಜಾಗಗಳಲ್ಲಿ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಮಾಡಿಕೊಳ್ಳಿ, ಅವ್ರದ್ದೇ ಇದಿದೆ, ಕೇಶವಕೃಪ ಇದೆ, ಇನ್ನೂ ಬೇಕಾದಷ್ಟು ಇದೆಲ್ಲ ತೊಗೊಂಡಿದ್ದಾರಲ್ಲ, ಎಲ್ಲ ಚಾಣಕ್ಯ ಯೂನಿವರ್ಸಿಟಿ ಇದೆ, ಮತ್ತು ಅವ್ರದ್ದೇ ಸಂಸ್ಥೆಗಳಿದೆ, ಮತ್ತು ಅವ್ರ ಮನೆಗಳಿದೆ, ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ, ಯಾರೂ ಅಡ್ಡಿಯಲ್ಲ. ನಮ್ಮಲ್ಲಿ ನನಗೆ ಜ್ಞಾಪಕ ಇಲ್ಲ, ನನಗೆ ಜ್ಞಾಪಕ ಇದ್ದಾಗ ಯಾವುದು ಅಥವಾ ನನ್ನ ಗಮನಕ್ಕೂ ಯಾವುದು ಬಂದಿಲ್ಲ. ಆಮೇಲೆ ನಮ್ಮಲ್ಲಿ ನಾವು ಸ್ವಲ್ಪ ಬಿಗಿಯಾಗೆ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡ್ತೀವಿ. ಮನೆ ಯಾರೋ ಒಬ್ಬ ಆರ್ಚಿಕರು ಬರ್ತ್ಡೇ ಮಾಡ್ಕೊಂಡ್ರಂತೆ, ಈ ತಕ್ಷಣ ಆ್ಯಕ್ಷನ್ ತೊಗೊಂಡ್ವಿ. ಆಮೇಲೆ ಇನ್ನೂ ಒಂದು 2-3 ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿವಿ. ನಾವು ಇದು ಮಾತಾಡೋದು ನೀವು ಎಲ್ಲ ಡೈಲ್ಯೂಟ್ ಆಗ್ಬಿಡುತ್ತೆ ನಮ್ದು. ಆಮೇಲೆ ಇದನ್ನು ಮೂವಿನ ಸಿಂಕ್ ಬಿಟ್ಬಿಡ್ತೀರಾ. ತುಂಬಾ ಮಾತಾಡ್ತಲ್ಲ ಸರ್, ಮೂವಿಂಗ್ ಸಿಂಕ್ ತರನೇ ಉಬ್ಬರ್ ಕೂಡ ಲಾಸ್ಟ್ ಇಯರ್ ಇದೇ ತರ ಔಟರ್ ಗ್ಲೋಬಲ್ ಬಸ್ ಮಾಡಬೇಕು ಅಂತ ಬಸ್ ಬಿಡಿ ಅಂತ ಅವ್ರಿಗೆ ಪ್ರಿಯಾಂಕರ್ಗೆ ಅವರು ಕೂಡ ಸಪೋರ್ಟ್ ಮಾಡಿ. ಈಗ ಮೊನ್ನೆನೂ ಒಂದು ಫ್ರೆಶ್ ಬಸ್ಸು ಏನೋ ಇರಬೇಕು ಏರ್ಪೋರ್ಟಿಂದ, ಹಬ್ಬಕ್ಕಿಂತ ಮುಂಚೆ, ದಸರಾ ಹಬ್ಬಕ್ಕಿಂತ ಮುಂಚೆ DCM ಕರೆದು ಉದ್ಘಾಟನೆಗೆ ರೆಡಿ ಮಾಡಿದ್ರು. ನಾನು ಆಮೇಲೆ DCM ಅವ್ರ ಆಫೀಸ್ ಮೆಸೇಜ್ ಕೊಟ್ಟೆ, ಪರ್ಮಿಷನ್ ಇಲ್ಲ ಅವ್ರಿಗೆ, ಪರ್ಮಿಷನ್ ಇಲ್ಲ ಆ ರೀತಿ ಓಡಿಸೋಕ್ಕಾಗೋದಿಲ್ಲ, ಆಮೇಲೆ ಅದನ್ನು ಸೀಸ್ ಮಾಡ್ತೀವಿ ಅಂತೇಳಿ ತಕ್ಷಣ ಸೀಸ್ ಮಾಡುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ರಿಂಗ್ ರೋಡಲ್ಲಿ ಓಡಿಸ್ತೀವಿ ಅಂತ ಅವ್ರು ಮಾಡಿದ್ರು. ಆಮೇಲೆ ಅವ್ರಿಗೇನು ಒಬ್ಬರು ಇವರು ಕೆಲವರಿಗೆಲ್ಲ ಕಾನೂನು, ನೆಲದ ಕಾನೂನಿಗೆ ಗೌರವ ಕೊಡಬೇಕಂತಲೇ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ, ಪರ್ಮಿಷನ್ಸ್ ತೊಗೊಳ್ಳಿ, ಮಾಡಲಿ. ಪರ್ಮಿಷನ್ ಇಲ್ಲದೆ ಮಾಡ್ತೀವಿ ಅಂತ ಹೋಗ್ತಾರೆ. ಅದಕ್ಕೆ ನಾನಿರೋವರೆಗೂ ಅಂತೂ ಅಲೋ ಮಾಡಲ್ಲ. ಅವ್ರು ಮಾಡಬೇಕಾ, ಪರ್ಮಿಷನ್ ತೊಗೊಂಡು ಆವತ್ತು ಸರ್ ಕ್ಲೋಸ್ ಆಯಿತು, ಹಾಕಿದ್ರು ಎಲ್ಲ ಕ್ಲೋಸ್ ಮಾಡಿ. ಸಿಎಂ ಆಗಬೇಕು ಅಂದ್ರೆ ಸಿಎಂ ಅವ್ರ ಹೇಳಿಕೆ ಒಂದು ಕೊಟ್ಟವ್ರೆ, DK ಒಂದು ಹೇಳಿಕೆ ಕೊಟ್ಟವ್ರೆ. ಶಾಸಕರ ಬಲ ಶಾಸಕರ ಸಪೋರ್ಟ್ ಬೇಕು ಅಂತ ಸಿಎಂ ಹೇಳಿಕೆ ಕೊಟ್ಟವ್ರೆ. DK ಶಾಸಕರ ಬಲ ಅಂದ್ರೆ ಸಪೋರ್ಟ್ ಬೇಕಾಗಿಲ್ಲ ಅನ್ನೋದನ್ನು ಮಾತಾಡ್ತಾರೆ. ನಿಮ್ಮ ಪ್ರಕಾರ ಈಗ 2023 ನಾವು ಅಧಿಕಾರಕ್ಕೆ ಬಂದ್ವಿ, 136 ಸ್ಥಾನ ಕೊಟ್ಟರು. ಆಮೇಲೆ 2 ಜಾಸ್ತಿ ಆಯಿತು, 138 ಆಯಿತು ಅಲ್ವಾ, 138 ಆಯಿತು. ನಮಗೆ ಕೊಟ್ಟಿರ್ತಕ್ಕಂಥ 5 ವರ್ಷದ ಅವಧಿಯಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿರೋದು ಪ್ಲಸ್ ಅದ್ರ ಜೊತೆಗೆ ಇದು ಲಾ ಆ್ಯಂಡ್ ಆರ್ಡರು ಇನ್ನೊಂದು ಎಲ್ಲ ಮತ್ತು ಬೇರೆ ಇಲಾಖೆಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ 5 ವರ್ಷ ಅಂತ ನಮಗೆ ಸ್ಪಷ್ಟ ಬಹುಮತಕ್ಕಿಂತಲೂ ಜಾಸ್ತಿನೇ ಒಂದು 25 ಸ್ಥಾನನೇ ಜಾಸ್ತಿ ನಮ್ಗೆ ಕೊಟ್ಟರು. ನಾವು ಆ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು. 5 ಗ್ಯಾರಂಟಿ ಅಂತೂ 5-6 ತಿಂಗಳಲ್ಲೇ ನಾವು ತಂದ್ವಿ ಅಲ್ವಾ. ಇನ್ನು ಉಳಿದಿರ್ತಕ್ಕಂಥ ಮ್ಯಾನಿಫೆಸ್ಟೋದಲ್ಲಿ ಅದನ್ನು ತರೋದಕ್ಕೆ ನಾವು ಮಾಡಬೇಕಾಗಿತ್ತು. ದುರಾದೃಷ್ಟ ಏನು ಅಂದರೆ ನಮ್ಮಲ್ಲಿ ಬಂದ ತಕ್ಷಣ 5 ವರ್ಷ ಮುಖ್ಯಮಂತ್ರಿ ಇವರೇ ಆಗಿರ್ತಾರೆ, ಇಲ್ಲ ಚೀಫ್ ಮಿನಿಸ್ಟರ್ ಇವರು ಶಿವಕುಮಾರ್ 2 ವರ್ಷ ಇದು ಆಗಿದೆ ಇವರು ಆಗ್ತಾರೆ ಅಂತ ಅವ್ರು ಬೆಂಗಳೂರು ಕೊಡ್ತಾಯಿದ್ರು, ಇವರು ಬೆಂಗಳೂರು ಕೊಡ್ತಾಯಿದ್ರು. ಮತ್ತು ಅದಾದಮೇಲೆ ಏನಾಯಿತು,
ಮೂರು ಜನ ಉಪಮುಖ್ಯಮಂತ್ರಿಗಳು ಅಂತ. ಇದೆಲ್ಲ ಅನ್ವಾಂಟೆಡ್, ಬೇಕಾಗಿರಲಿಲ್ಲ. ಈಗ 5 ವರ್ಷ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡೋದು, 5 ವರ್ಷನೋ ಅಥವಾ ಏನೋ ಹಂಚಿಕೆ ಮಾಡ್ಕೋಬೇಕು. ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ನೆಸಿಟಿ ಇತ್ತಾ? ಇರಲಿಲ್ಲ. ಸುಮ್ಮನೆ ಏನಾಯಿತು, ಮಾಧ್ಯಮಕ್ಕೆ ಆಹಾರ ಆಯಿತು, ಅಪೋಸಿಷನವ್ರಿಗೆ ಆಹಾರ ಆಯಿತು. ಆಮೇಲೆ 3 ಜನ ಉಪಮುಖ್ಯಮಂತ್ರಿಗಳು ಅಂತ ಬಹಿರಂಗವಾಗಿ ಯಾಕೆ ಹೇಳಬೇಕು? 3 ಜನ ಉಪಮುಖ್ಯಮಂತ್ರಿಗಳು. ಆಮೇಲೆ ಇನ್ನೂ ಬೇಕಾದಷ್ಟು ಇಶ್ಯೂಸ್ ಎಲ್ಲ ಬಂತಲ್ಲ, ಇನ್ನೊಂದು 2-3 ಇಶ್ಯೂಸ್ ಇತ್ತಲ್ಲ. ಹಾಂ, ರಾಜಣ್ಣ ಅವರು ಅಸೆಂಬ್ಲಿ ಸ್ಟೇಟ್ಮೆಂಟ್ ಮಾಡಿದ್ದು. ಹಾಂ, ನವೆಂಬರ್ ಕ್ರಾಂತಿ ಆಗುತ್ತೆ. ಈ ಥರ ನಾವು ಈ ಥರ ಮಾತಾಡಿ ಈಗಲೂ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು, ಇಲ್ಲ ಇವರೇ ನಂಬರ್ಸು ಇರಬೇಕು ಅಂತ ಹೇಳೋದು, ಈ ಥರ ಎಲ್ಲರೂ ಮಾತಾಡಿ ಪಕ್ಷ ಡ್ಯಾಮೇಜ್ ಆಗುತ್ತೆ. ರಾಮನಗರ MLA, ಆಮೇಲೆ ಚನ್ನಗಿರಿ MLA, ಕುಣಿಗಲ್ MLA, ಈ ಥರ CM ಪರವಾಗಿ ಅವ್ರ ಮಗನೂ ಅವರು ಮಾಡ್ತಾರೆ. ಇನ್ನೊಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಇದು ಅಷ್ಟೇ, ಯಾವುದು ನಮ್ಮ ದೇಶಪಾಂಡೆ ಅವರು ಸ್ಟೇಟ್ಮೆಂಟ್ ನೆನ್ನೆ ಮಾಡಿದ್ದಾರೆ. ಆಮೇಲೆ ರಾಯರೆಡ್ಡಿ ಅವ್ರ ಸ್ಟೇಟ್ಮೆಂಟು, BR ಪಾಟೀಲ್ ಸ್ಟೇಟ್ಮೆಂಟು, ಇದೆಲ್ಲ ಕೂಡ ಪಕ್ಷಕ್ಕೆ ಇದೆಲ್ಲ ಮಾತಾಡೋ ನೆಸಿಟಿ ಇರಲ್ಲ. ಬಹಿರಂಗವಾಗಿ 4 ಗೋಡೆ ಮಧ್ಯೆ ಅಥವಾ CM ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೋದಿತ್ತು. ಇದೆಲ್ಲ ಮಾತಾಡಿದ್ರಿಂದ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದನ್ನು ನಮ್ಮ ಪಕ್ಷದ ಮುಖಂಡರು ಯಾಕೆ ಅರ್ಥ ಮಾಡ್ಕೊಳ್ತೀವೋ ನನಗಂತೂ ಅರ್ಥ ಅಲ್ವಾ. ಇನ್ನೊಂದು, ಈಗ ಇದೆಲ್ಲ ಮಾತಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಬೆನಿಫಿಟ್ ಆಗುತ್ತಾ, ಲಾಸ್ಟ್ ಆಗುತ್ತಾ? ನಿಮಗೆ ಮಾಧ್ಯಮದವ್ರಿಗೆ ಆಹಾರ ಆಯಿತು, ಆಮೇಲೆ ಅಪೋಸಿಷನ್ದವ್ರಿಗೆ ಆಹಾರ ಆಗುತ್ತೆ. ಯಾಕೆ ನಮ್ಮ ಲೀಡರ್ಸ್ ಅರ್ಥ ಮಾಡ್ಕೊಳ್ಳೋದು ನನಗೇನೋ ಗೊತ್ತಿಲ್ಲ. ಹೈಕಮಾಂಡು ಅನೇಕ ಸಲ ಹೇಳಿದ್ದಾರೆ, ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಆಮೇಲೆ ನಾವೇನೆಲ್ಲ ಚಿಕ್ಕವರ ನಾವು ಎಲ್ಲ MLA ಆಗಿದ್ದಾರೆ. ಕೆಲವರು 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ. ಪಕ್ಷದಲ್ಲಿ 30-40 ವರ್ಷದಿಂದ ಕೆಲಸ ಮಾಡಿದವರು ಇದ್ದಾರೆ ಅಲ್ವಾ. ಈ ರೀತಿ ಅರ್ಥ ಮಾಡ್ಕೊಳ್ದೆ ಮಾತಾಡಿದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅಷ್ಟೇ. ಸರ್, ನೀವು ಈ ಥರದ ಗೊಂದಲಗಳ ಹೇಳಿಕೆಗಳು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಹೈಕಮಾಂಡ್ ಇದ್ರ ಬಗ್ಗೆ ಬ್ರೇಕ್ ಹಾಕಬೇಕಿತ್ತು ಅಂತ ಅನ್ಸಲ್ವಾ ನಿಮಗೆ? ಹಾಕಬೇಕಿತ್ತು. ಆಮೇಲೆ ನಾವೇ ಬ್ರೇಕ್ ಹಾಕ್ಕೋಬೇಕಾಗಿತ್ತು ನಮ್ಮ ಬಾಯಿಗೆ. ಈಗ ಯಾರ್ಯಾರು ಮಾತಾಡಿದಾರಲ್ಲ, ನಾನು ಏನಾದರೂ ಎಲ್ಲನೂ ಮಧ್ಯದಲ್ಲಿ ಮಾತಾಡಿದರೆ ನಾವೇ ನಮ್ಮ ಬಾಯಿಗೆ ನಾವು ಬ್ರೇಕ್ ಹಾಕ್ಕೊಂಡಿದ್ರೆ ಈ ಮಾಧ್ಯಮಕ್ಕೂ ಆಹಾರ ಆಗ್ತಿರಲಿಲ್ಲ, ಅಪೋಸಿಷನ್ನವ್ರಿಗೂ ಆಹಾರ ಆಗ್ತಿರಲಿಲ್ಲ. ಅವರು ಅಪೋಸಿಷನ್ನಲ್ಲಂತೂ ಲೀಡರ್ಶಿಪ್ ಇಲ್ಲ, ಲೀಡರ್ಶಿಪ್ ವೀಕ್ ಆಗೋಗಿದೆ. ಅವ್ರದ್ದೇ ಬೇಕಾಷ್ಟು ಕಿತ್ಲಾಟ ಇದೆಯಲ್ಲ, ಯತ್ನಾಳ್ ಅವ್ರದ್ದು, ಅವರು ಇವರು ಎಲ್ಲ ರಮೇಶ್ ಅದೆಲ್ಲ ಅವರು ಬೇಕಾಷ್ಟೆಲ್ಲ ಇದೆ, ಅವರಲ್ಲೂ ಬೇಕಾಷ್ಟಿತ್ತು. ಲೀಡರ್ಶಿಪ್ ವೀಕ್ ಆಗಿದೆ, ಅಲ್ಲಿ ಲೀಡರ್ಶಿಪ್ಪೇ ಇಲ್ಲ. ಮುಂದಕ್ಕೆ ಎಲೆಕ್ಷನ್ ಆದರೆ 28ಕ್ಕೆ ಏನೇ ಗೊಂದಲ ಇದ್ದರೂ ಕೂಡ ನಾವೇ ಗೆಲ್ತೀವಿ. ಯಾಕಂದರೆ ವಿಪಕ್ಷ ತೀರಾ ದುರ್ಬಲ ಆಗಿದೆ. ನೋಡಿ, ನೀವೇ ಹೇಳಿ. ನನ್ನ ಅಭಿಪ್ರಾಯ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ಏನು ಹೈಕಮಾಂಡ್ಗೆ ಇವತ್ತಿಲ್ಲಿ ನಾನು ಮಾತಾಡಿದ್ದು ಎಲ್ಲೋ ಈ ಪ್ರಪಂಚ ಯಾವುದೋ ಮೂಲೆಯಲ್ಲಿ ಬೇಕಾದ್ರೂ ಹೋಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಅಲ್ಲ, ಈಗ ನಾನು ಮಾತಾಡಿದ್ದು ಪ್ರಪಂಚ ಯಾವುದೋ ಮೂಲೆಯಲ್ಲಿ ಬೇಕಾದ್ರೆ ಹೋಗಿರುತ್ತೆ ಇಷ್ಟೊತ್ತಿಗೆ. ಅದರಿಂದ ಹೈಕಮಾಂಡ್ ಗೊತ್ತಾಗಲ್ವಾ? ಈಗ ನಾಳೆ ಬೇಕಾದ್ರೆ ಮಾತಾಡ್ತೀನಮ್ಮ. ತಜ್ಞರ ಬಗ್ಗೆ ತಜ್ಞರು ವರದಿ ಕೊಟ್ಟಿದ್ದಾರೆ. 121 ಲೋಪಗಳನ್ನ ಸರಿಯಾಗಿ ಸರ್ವೆ ಮಾಡಿದ್ರೆ, ಸರಿಯಾಗಿ ಅಧ್ಯಯನ ಮಾಡಿದ್ರೆ, ಸ್ಟಡಿ ಮಾಡಿದ್ರೆ ತಜ್ಞರು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತ ವರದಿ ಕೊಟ್ಟಿದ್ದಾರೆ. 121 ಲೋಪಗಳನ್ನ ಕಂಡಿದ್ದಾರೆ. ಆದ್ರೂ ಕೂಡ ಇವಾಗ ನೀವೇನ ಪ್ರಶ್ನೆ ಕೇಳಿ, ಅದನ್ನ ಫಸ್ಟು ಚೆನ್ನಾಗಿ ಅದನ್ನ ಫಸ್ಟ್ ಟಾಪ್ ಪ್ರಿಯಾರಿಟಿ ಕೊಡಿ. ಆಮೇಲೆ
ಈಗ ಏನಾನ ಹೊಸದಾಗಿ ನಾವು ಮಾಡೋಕ್ಕೆ ಹೋದಾಗ ಲೋಪದೋಷಗಳಿರುತ್ತೆ. ತಜ್ಞರು ಹೇಳಿರೋದು ತಜ್ಞರ ಹತ್ರ ಇಷ್ಟವರಲ್ಲ. ನಾವು ಒಂದು ತಜ್ಞರ ಸಲಹೆ ತಗೊಂಡು ಲೋಪದೋಷಗಳು ಬರೆದ ರೀತಿ ನಾವು ಮಾಡಿಕೊಂಡು ಹೋಗ್ಬೇಕು. ಅಲ್ಲ ಸರ್, ಮೆಟ್ರೋ ಬರೋ ಕಡೆ ಎಲ್ಲ ಟನಲ್ ರೋಡ್ ಹೋಗ್ತಾ ಇದೆ, ಮೆಟ್ರೋ ಅಗತ್ಯ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ತಜ್ಞರು. ಜೊತೆಗೆ ಭೂವೈಜ್ಞಾನಿಕ ವರದಿ ಅಧ್ಯಯನ ಮಾಡಿಲ್ಲ ಅಂತ. ಅದೆಲ್ಲ ಅಧ್ಯಯನ ಮಾಡಬೇಕು. ಭೂಮಿ ಸಡಿಲ ಆಗುತ್ತೆ. ಈಗ ಅದೆಲ್ಲ ಅಧ್ಯಯನ ಮಾಡಬೇಕು. ಟೆಕ್ನಿಕಲ್ ಆಗಿ ಯಾವ್ಯಾವ ಇಲಾಖೆ ಅವರವರ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರೆಲ್ಲ ಪರ್ಮಿಷನ್ ತೊಗೊಂಡೇ ಮಾಡಬೇಕು. ಅಲ್ಲ, ಎಲ್ಲೋ ಒಂದ್ ಕಡೆ ಆತರ ಪಡ್ತಾ ಇದೆ ರಾಜ್ಯ ಸರ್ಕಾರ. ಆ ಥರ ಯಾಕೆ ಬೀಳಬೇಕು? 2 ಸಲ ಲೇಟ್ ಆಗಲಿ ಪರವಾಗಿಲ್ಲ. ಅಂದರೆ ಯಾವಾಗೂ ಇಲ್ಲಿರೋ ವಸ್ತು ಈ ಬಾರಿ ಬೆಂಗಳೂರು ಸಮಸ್ಯೆಗಳು ಜಾಸ್ತಿ, ಬೆಂಗಳೂರು ಸಚಿವರ ಮೇಲೆ ಆರೋಪಗಳು ಜಾಸ್ತಿ, ಎಲ್ಲ ವಿಚಾರಗಳಲ್ಲೂ ಏನು ಅನಿಸುತ್ತೆ ಸರ್ ಸಚಿವರಾಗಿ? ಇನ್ನೊಂದು, ಈಗ 1,40,00,000 ಜನ ಆಗೋಯ್ತು, ಪಾಪ್ಯುಲೇಷನ್ ಜಾಸ್ತಿ ಆಯಿತು. ವಾಹನಗಳು ಬೆಂಗಳೂರು ನಗರದಲ್ಲಿ 1,40,00,000 ಜನ ಇದ್ದರೆ 1,30,00,000 ವಾಹನ ಇದೆ. ನಾವು ರಸ್ತೆಗಳ ಅಗಲೀಕರಣ ಮಾಡೋಕ್ಕಾಗಲ್ಲ. ಈಗ ಚಂದ್ರಬಾಬು ನಾಯ್ಡು ರಸ್ತೆ ಅಗಲೀಕರಣ ಪ್ರಾರಂಭ ಮಾಡಿದ್ರು, ಇದುವರೆಗೂ ನಿಂತಿಲ್ಲ. ಎಲ್ಲ ಚೀಫ್ ಮಿನಿಸ್ಟರ್ಗಳು ಕಂಟಿನ್ಯೂ ಮಾಡ್ಕೊಂಡ್ಬಂದರು. ನಮ್ಮಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಒಂದಷ್ಟು ಆಯಿತು, ಸ್ವಲ್ಪ ಆಯಿತು, ಆಮೇಲೆ ಯಾರೂ ಗಮನ ಹರಿಸಲಿಲ್ಲ. ಈಗ ಒಂದು ಸೈಟ್, ಒಂದು ಅಡಿಗೆ ಒಂದು ಯಾವುದನ್ನು ಪ್ರಾಪರ್ಟಿ ಕೊಟ್ಕೊಂಡ್ರೆ 3 ಪಟ್ಟು ಕೊಡಬೇಕು. ಅಷ್ಟು ನಮ್ಮ ಹತ್ರ ಹಣ ಯಾವುದೇ ಸರ್ಕಾರಗಳ ಹತ್ರ ಕೂಡ ಕಷ್ಟ ಆಗುತ್ತೆ. ಅದರಿಂದ ನಾವೀಗ ಫ್ಲೈಓವರ್ಸು, ಆಮೇಲೆ ಟನಲ್ ರೋಡ್ಸು, ನಾವು ಟನಲ್ ರೋಡ್ಸ್ ಬೇಡ ಅಂತ ವಿರೋಧ ಮಾಡೋಕ್ಕೆ ಹೋಗಬಾರ್ದು, ಅದರ ಪ್ರಾಪರಾಗಿ ಮಾಡಬೇಕು. ಆಮೇಲೆ ಎಕ್ಸ್ಪರ್ಟ್ಸ್ ಎಲ್ಲ ಅಭಿಪ್ರಾಯ ತೊಗೊಂಡು ಮಾಡಿ ಅಂತ ನಾವು ಹೇಳ್ತೀವಿ. ಆ ಥರ ಬೀಳೋದು ಬೇಡ. ಏನೊಂದು 6 ತಿಂಗಳು ಲೇಟ್ ಆದರೂ ಏನು ತೊಂದರೆ ಏನಿಲ್ಲ. ಅರ್ಜೆನ್ಸಿ ಅನ್ನೋದೇ ಎಲ್ಲಾದ್ರಲ್ಲೂ ಅರ್ಜೆನ್ಸಿ, ಎಲ್ಲಾದ್ರಲ್ಲೂ ಅರ್ಜೆನ್ಸಿ ಆಗ್ತಿದೆ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ಟೆಂಡರ್ಗಳು ಕೂಡ ಪ್ರಕ್ರಿಯೆ ಇರ್ಬೋದು ಎಲ್ಲ. ಆಮೇಲೆ ಇನ್ನೊಂದು, ನಾವು ಯಾವತ್ತೂ ಕೂಡ ಪ್ರೋಗ್ರೆಸಿವ್ ಕಾಂಗ್ರೆಸ್ಸು ಬೆಂಗಳೂರಿಗೆ ನೀರು ತಂದಿದ್ದು ದೇವರಾಜ ಅರಸರು, ಅಲ್ಲಿಂದ ತಗೊಳ್ಳಿ ನೀವು ಕಾವೇರಿ ಅಂಥದ್ದು. ಒಂದೇ ಒಂದು ಕಾವೇರಿ 4th ಸ್ಟೇಜಲ್ಲಿ 3rd ಫೇಸ್ ಒಂದು BJP ಪೀರಿಯಡಲ್ಲಿ ಆಗಿದ್ದರೆ ಉಳಿದಿದ್ದೆಲ್ಲ ಕೂಡ ನಮ್ಮ ಪೀರಿಯಡಲ್ಲಿ ಆಗಿದ್ದು. ಸ್ವಾತಂತ್ರ್ಯ ಬಂದಾಗಲಿಂದ ಏನೇನು ಕೆಲಸಗಳಾಗಿದ್ದೋ ಬಹುತೇಕ ಕಾಂಗ್ರೆಸ್ದೆ ಅಂತಲೇ ಹೇಳ್ಬೋದು. BJP ಅವರು 9 ವರ್ಷ ಅಧಿಕಾರದಲ್ಲಿದ್ದರು, ಏನು ಯಾವುದೆಲ್ಲ ಒಂದು ತೋರಿಸ್ಬಿಡಲಿ ಅವ್ರು ಮಾಡಿ. ಆಗೋದಕ್ಕೆ ಹರ್ಕತ್ತು, ಆಗದಿದ್ದಕ್ಕೆ ಕುಮ್ಮಕ್ಕು ಅಂತ ಏನನ್ನ ನಾವು ಮಾಡೋಕ್ಕೆ ಹೋದರೆ ಅಡ್ಡಿ ಬರ್ತಾರೆ. ಅಡ್ಡಿ ಮಾಡಬಾರ್ದು. ಇಲ್ಲಪ್ಪ ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ ಹೇಳಬೇಕು. ನೋಡಿ, ಈಗ ಉದಾಹರಣೆಗೆ ನಮ್ಮ ಈ ಫ್ಲೈಓವರ್, ಹೆಬ್ಬಾಳ್ ಫ್ಲೈಓವರು BJP ಅವರು ಹಾಳು ಮಾಡಿಬಿಟ್ರ. ಇವತ್ತು ನೀವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಮೋಹನ್ ದಾಸ್ ಪೈ ಹೇಳ್ತಾರೆ 1.5 ಗಂಟೆ ಆಯ್ತು ನನಗೆ ಅಂತ ಹೇಳ್ತಾರೆ. ಮೋಹನ್ ದಾಸ್ ಪೈ ಬಂದಿದೆಯಲ್ಲ ಪೇಪರಲ್ಲಿ ಬಂದಿದೆ. ಅದನ್ನು ಹಾಳು ಮಾಡಿದಾರೆ ಯಾರು? BJP ಅವ್ರು ತಾನೇ. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಕೋರ್ಟ್ಗೆ ಹೋದರು. ಯಾರ ಕೈಯಲ್ಲಿ? ಬೆಂಗಳೂರು ಫೌಂಡೇಶನ್ ಕೈಯಲ್ಲಿ ಕೋರ್ಟ್ಗೆ ಹಾಕ್ಸಿದ್ರು. ಯಾರು ಬೆಂಗಳೂರು ಫೌಂಡೇಶನ್ ಯಾರ್ದು? ರಾಜೀವ್ ಚಂದ್ರಶೇಖರ್ ಅವ್ರದ್ದು. ಅವರು BJP ರಾಜ್ಯಸಭಾ ಸದಸ್ಯರಾಗಿದ್ದರು. ಇವತ್ತು ಆ ಫ್ಲೇವರ್ ಆಗದೆ ಇರೋದಕ್ಕೆ ಕಾರಣ BJPನೇ. ಯಾವುದನ್ನು ಒಂದು ಫ್ಲೇವರು ಬೆಂಗಳೂರಲ್ಲಿ ಮಾಡಿರೋದು ತೋರಿಸಿ. ನಮ್ದು ಹೇಳ್ತೀನಿ ನೋಡಿ, ಹೊಸೂರು ರೋಡು, ನಮ್ಮ ಇದು ಎಲೆಕ್ಟ್ರಾನಿಕ್ ಸಿಟಿದು ಫ್ಲೇವರು, ತುಮಕೂರು ಫ್ಲೇವರು, ಮೈಸೂರು ಫ್ಲೇವರು, ಮೈಸೂರು ರೋಡ್ ನಾಯಂಡಹಳ್ಳಿ ಹತ್ರ ಬರುತ್ತಲ್ಲ, ಆಮೇಲೆ ಈ ಕಡೆ KR ಪುರಮ್ದು ಎಲ್ಲ ನಮ್ಮ ಕಾಲದಲ್ಲೇ ಆಗಿತ್ತು. ಇವ್ರು ಯಾವ್ದು ಮಾಡಿದ್ದಾರೆ ತೋರಿಸ್ಲಿ. BJP ಅವರು 9 ವರ್ಷ ಅಧಿಕಾರದಲ್ಲಿದ್ದರು. ಅವರೇನು 14 ಬಿಲ್ಡಿಂಗ್ ಅಡ ಇಟ್ಬಿಟ್ಟೋದ್ರು ಕಾರ್ಪೊರೇಷನ್ನಲ್ಲಿ. ಒಂದು ಈ ಸರಿ 8,000 ಕೋಟಿ ಸಾಲ ಇಟ್ಟೋದ್ರು. ಹಿಂದಿನ ಅವಧಿಯಲ್ಲಿ 6,000 ಕೋಟಿ ಸಾಲ ಇಟ್ಟೋದ್ರು. ಅದಕ್ಕೆ ಅವರು ಟನಲ್ ರೋಡ್ಗೆ ವಿರೋಧ ಮಾಡ್ತಾರೆ. ಟನಲ್ ರೋಡ್ ಬೇಡ ಅಂತ ಹೇಳ್ಬೇಡಿ, ಅಲ್ಲಿ ನ್ಯೂನತೆಗಳೇನಿದೆ ಅದು ಸರಿ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡಿ. ಅಷ್ಟು ತಾಳ್ಮೆ ತೋರಿಸ್ತಾ ಇಲ್ಲ ಸರ್. DCM ಅವರು ಅಷ್ಟು ತಾಳ್ಮೆ ತೋರಿಸ್ತಾ ಇಲ್ಲ. ತಾಳ್ಮೆ ಇರಬೇಕು. ಅಲ್ಲ, ಎಲ್ಲರಿಗೂ ಅಷ್ಟೇ, ನಮಗೂ ಇರ್ಬೇಕು ತಾಳ್ಮೆ. ನೀವು ಉಸ್ತುವಾರಿ ಆಗಿದ್ರೆ ಗುಂಡಿಗಳು ಬೀಳ್ತಿದ್ದಿಲ್ಲ. ನೀವು ಉಸ್ತುವಾರಿ ಆಗಿದ್ರೆ ಗುಂಡಿಗಳು ಬೀಳ್ತಿರಲಿಲ್ಲ. ಏನು ಸರ್? ನಿಮ್ಮ ತಾಳ್ಮೆ ಸರ್, ಅದಕ್ಕೆ CM ರೇಸಲ್ಲಿ ಇರೋದು.